ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇಂದು ನಾವು ಪರಿಚಯವನ್ನು ಮಾಡಿಸುತ್ತಿರುವಂತಹ ಹುಡುಗಿಯ ಹೆಸರು ಸವಿತಾ ಅಂತ. ಇವರ ವಯಸ್ಸು 32 ವರ್ಷ. ಮೂಲತಃ ತುಮಕೂರಿನವರು ಎಂದು ಕೂಡ ತಿಳಿಸಲಾಗ್ತಿದೆ. ಈಗ ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಇವರು ಶಾಂತ, ವಿಧೇಯ, ಒಳ್ಳೆಯ ಹೃದಯವನ್ನು ಹೊಂದಿರುವಂತಹ ಮಹಿಳೆ ಎಂದು ಕೂಡ ಹೇಳಲಾಗ್ತಿದೆ. ಫ್ರೆಂಡ್ಸ್, ಇಂತಹ ಹುಡುಗಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ಅವರಿಗೆ ಬೇಕಾಗಿರುವಂತಹ ಗಂಡು ಎಂದರೆ ಜೀವನದಲ್ಲಿ ಗೌರವವನ್ನು ಕೊಡುವವನು ಬೇಕಂತೆ, ಹಾಗೆ ಪ್ರೀತಿ ನೀಡುವವನು ನನಗೆ ತುಂಬ ಮುಖ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಮಗುವಿನೊಂದಿಗೆ ಒಟ್ಟಾಗಿ ಬದುಕಲು ಸಿದ್ಧನಾಗಿರುವ ಒಳ್ಳೆಯ ವ್ಯಕ್ತಿ ಬೇಕು ಎಂದು ಕೂಡ ಸವಿತರವರು ಕೇಳಿಕೊಂಡಿದ್ದಾರೆ. ಹಣ ಅಥವಾ ಸ್ಟೇಟಸ್ ಮುಖ್ಯವಲ್ಲವಂತೆ, ಬದಲಿಗೆ ಮನಸ್ಸು ಒಳ್ಳೆಯದು ಇರಬೇಕು. ಇಂತಹ ಮನಸ್ಸು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ, ನಾನು ನಿಮಗಾಗಿಯೇ ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಸವಿತಾ ಮೇಡಮ್ ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರ, ಯಾರಿಗಾದರೂ ಸವಿತರವರಿಗೆ ಕಾಲ್ ಮಾಡೋದಕ್ಕೆ ನಿಜವಾಗಿಯೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಅವರ ತಂದೆ ರೈತ, ತಾಯಿ ಗೃಹಿಣಿ, ಒಬ್ಬ ಸಹೋದರ ಉದ್ಯೋಗದಲ್ಲಿದ್ದಾನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಕುಟುಂಬದಿಂದ ಇವರಿಗೆ ಸಂಪೂರ್ಣ ಬೆಂಬಲವಿದೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಸವಿತಾ ಮೇಡಮ್ ತುಂಬ ಶ್ರಮಶೀಲ, ಬಾಳಿಗೆ ಬದ್ಧ, ಮಮತೆಯನ್ನು ತುಂಬಿದವಳು ಎಂದು ಕೂಡ ಹೇಳಲಾಗ್ತಿದೆ. ಕುಕ್ಕಿಂಗ್ ಹಾಗೆ ಡೆವೋಷನಲ್ ಮ್ಯೂಸಿಕನ್ನು ಕೇಳುವುದು ಇವರ ಮುಖ್ಯ ಹವ್ಯಾಸಗಳು ಕೂಡ ಹೌದು. ಯಾವ ಕಷ್ಟ ಬಂದರೂ ತಾಳ್ಮೆಯಿಂದ ಎದುರಿಸುವಂತಹ ಗುಣ ಇವರಲ್ಲಿದೆ. ಹಾಗೆ ಸ್ನೇಹಿತರೆ, ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಮದುವೆಯಾದ ನಂತರ ಗಂಡನಿಂದಾಗಿ ಅನೇಕ ಅಸಮಾಧಾನಗಳನ್ನು ಎದುರಿಸಿದ್ದಾರೆ. ಗೌರವದ ಕೊರತೆ, ಹಿಂಸೆ ಎಲ್ಲ ಇವುಗಳಿಂದ ಬೇಸರಗೊಂಡು ಕೊನೆಗೆ ವಿಚ್ಛೇದನಕ್ಕೆ ಬಂದರು ಎಂದು ಕೂಡ ಹೇಳಲಾಗ್ತಿದೆ. ಆ ಸಮಯದಲ್ಲಿ ಅವರಿಗೆ 5 ವರ್ಷದ ಮಗು ಕೂಡ ಇತ್ತು. ಸಮಾಜದ ಮಾತುಗಳು, ಜನರ ನೋಟಗಳು ಎಲ್ಲವನ್ನ ತಾಳಿಕೊಂಡು ಇಂದು ಸ್ವಾವಲಂಬಿಯಾಗಿ ಬದುಕುತ್ತಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅವರು ಹೇಳುವಂತಹ ಮಾತು, ಮದುವೆ ಎಂದರೆ ಗೌರವ, ಸ್ನೇಹ ಮತ್ತು ಪ್ರೀತಿ ಎಂದು ನಂಬುತ್ತಾರೆ. ನನ್ನ ಮದುವೆ ಒಡೆದು ಹೋದರೂ ಜೀವನ ಮುಗಿದಿಲ್ಲ, ನನಗೆ ಇನ್ನೂ ಒಬ್ಬ ಒಳ್ಳೆಯ ಸಂಗಾತಿ ಬೇಕು ಅಷ್ಟೇ ಎಂದು ಬಯಸುತ್ತಿದ್ದಾರೆ. ಅಂತಿಮ ಆಹ್ವಾನ. ಫ್ರೆಂಡ್ಸ್, ಸವಿತಾ ಮೇಡಮ್ ಅವರ ಮನದ ಮಾತು ಏನೆಂದರೆ, ಯಾರಿಗಾದರೂ ನಾನು ಇಷ್ಟವಾಗಿದ್ದರೆ ನಿಜವಾಗಿಯೂ ಒಟ್ಟಾಗಿ ಬದುಕನ್ನು ಕಟ್ಟಿಕೊಳ್ಳಲು ಆಸಕ್ತಿ ಇದ್ದರೆ ಬನ್ನಿ, ನಾನು ನನ್ನ ಮಗುವಿನ ಜೊತೆಗೆ ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಲು ಸಿದ್ಧಳಿದ್ದೇನೆ. ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ನಿಜವಾಗಿಯೂ ಸವಿತಾ ಮೇಡಮ್ ಅವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಧನ್ಯವಾದಗಳು.